ಸದಾ ತಪ್ಪಲಿನಿಂದ ಇರ್ತಿತ್ತು, ಗುಡ್ಡಗಾಡುಗಳಿಂದ ಕೂಡಿರ್ತಕ್ಕಂಥ ಪ್ರದೇಶ. ನೀವು ಆಸೆಗಳಿರ್ತಾವೆ ನಮ್ಮಂತ ಬಡವರಿಗೆ. ನಾವು ಯಾವ ಕಾಲದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲಪ್ಪ. ನಾವು ಕೇದಾರನಾಥವನ್ನ ಉತ್ತರಾಖಂಡದಲ್ಲಿ ಹೋಗಿ ನಾವು ದರ್ಶನ ಪಡ್ಲಿಕ್ಕೆ ಆಗೋದಿಲ್ಲ. 12ನೇ ಶತಮಾನದಿಂದನೂ ಇದೆ ಅಂತೆ. ಈ ದೇವಸ್ಥಾನವನ್ನು ಚಾಲುಕ್ಯರ ಕಾಲದಲ್ಲಿನ ಸ್ಥಾಪನೆ ಆಗಿದೆ ಅಂತೆ. ನೀವು ನೋಡ್ಬೋದು. ಸ್ನೇಹಿತರೆ, ನಾವು ಇವಾಗ ಬಂದಿದ್ದೀವಿ ಉತ್ತರ ಕರ್ನಾಟಕದ ಕೇದಾರನಾಥಕ್ಕೆ. ಒಳಗಡೆ ಹೋಗೋಣ. ಗುಡಿ ಯಾವ ರೀತಿ ಇದೆ, ಗುಡಿದ ವಿಶೇಷತೆ ಏನು, ಒಂದೊಂದಾಗಿ ನಿಮ್ಗೆ ತೋರ್ಸಕ್ ಟ್ರೈ ಮಾಡ್ತೀನಿ. ಹೋಗೋಣ ಬನ್ನಿ. ಸ್ನೇಹಿತರೆ, ಈ ದೇವಸ್ಥಾನ ವಿಶೇಷ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ, ಈ ದೇವಸ್ಥಾನ ಸುಮಾರು 12ನೇ ಶತಮಾನದಿಂದನೂ ಇದೆ ಅಂತೆ. ಈ ದೇವಸ್ಥಾನವನ್ನು ಚಾಲುಕ್ಯರ ಕಾಲದಲ್ಲಿನ ಸ್ಥಾಪನೆ ಆಗಿದೆ ಅಂತೆ. ನೀವು ನೋಡ್ಬೋದು, ಇಲ್ಲಿ ಆರ್ಕಿಟೆಕ್ಚರ್ ಎಲ್ಲ ಸೇಮ್ ಅವಾಗ್ಲೇ ಕೆತ್ತನೆ ಮಾಡಿದಾರಂತೆ. ಇಲ್ಲಿ ಮುಂದೆ ಬನ್ನಿ, ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನಡೆದ ಶಿವಲಿಂಗ ಇದೆ, ನಾಗದೇವರು ಇದೆ. ಇಲ್ಲೇ ಮುಂದ್ಗಡೆ ಬಂದ್ರೆ ನೀವು ಈ ಕಡೆ ನಮ್ಮ ಹನುಮ ಇದ್ದಾನೆ. ಆ ಕಡೆ ಹನುಮನ ಸ್ಟೇಟ್ ಕಡೆ ಆ ಕಡೆ ನೋಡಿದ್ರೆ ನಿಮ್ಗೆ ರಾಮ ಕಾಣ್ತಾನೆ. ಆ ಕಡೆ ರಾಮ, ಈ ಕಡೆ ಹನುಮ. ಈ ಕಡೆ ಹೋದ್ರೆ ದೇವಸ್ಥಾನ. ದೇವಸ್ಥಾನದ ಹೊರಗಡೆ ನೋಡಿದ್ರೆ ಸ್ಟೇಟ್ ನಂದಿ. ನೋಡ್ಬೋದು, ಸೇಮ್ ಉತ್ತರಾಖಂಡದಲ್ಲಿ ಯಾವ ರೀತಿ ಕೇದಾರನಾಥ್ ಇದೆ ಅದೇ ರೀತಿಯಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲೂ ಒಂದು ಕೇದಾರನಾಥ ಇದೆ. ಅದೇ ಶಿವರಾತ್ರೇಶ್ವರ ದೇವಸ್ಥಾನ. ಅಲ್ಲಿ ಉತ್ತರಾಖಂಡದ ಕೇದಾರನಾಥ, ಇದು ಉತ್ತರ ಕರ್ನಾಟಕದ ಕೇದಾರನಾಥ ಎಂದು ಪ್ರಸಿದ್ಧವಾಗಿದೆ. ಸ್ನೇಹಿತರೆ, ಇದು ಪ್ರಕೃತಿ ಮಡಿಲಿನಲ್ಲಿ ಅದ್ಭುತವಾಗಿ ಸ್ಥಾಪನೆ ಆಗಿದೆ. ಈ ಕಡೆ ನಂದಿ, ಆ ಕಡೆ ದೇವಸ್ಥಾನ, ಆ ಕಡೆ ನೋಡಿದ್ರೆ ಕೆರೆ ಇದೆ, ಈ ಕಡೆ ನೋಡಿದ್ರೆ ಸುತ್ತಮುತ್ತೆಲ್ಲ ಗದ್ದೆ ತೋಟಗಳಿವೆ, ಆ ಕಡೆ ನೋಡಿದ್ರೆ ಬೆಟ್ಟ ಗುಡ್ಡಗಳಿವೆ. ಈ ಕಡೆ ನಮ್ ಕೊಪ್ಪಳ ಇದೆ, ಆ ಕಡೆ ನಮ್ದು ಕೊಪ್ಪಳದ ಒಂದು ಕೋಟೆ ಇದೆ. ಆ ಕೋಟೆನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಿಮ್ಗೆ ಎಲ್ಲ ತೋರಿಸ್ತೀನಿ. ಸ್ನೇಹಿತರೆ, ಈ ನಂದಿನ 2023ರಲ್ಲಿ ಸ್ಥಾಪನೆ ಆಗಿದೆ. ಅದೇ ರೀತಿಯಾಗಿ ನೀವು ಆ ಕಡೆ ನೋಡ್ಬೋದು, ಇವಾಗಲೇ ಒಂದು ಹನುಮನ ಮೂರ್ತಿ ಸ್ಥಾಪನೆ ಆಗ್ತಾ ಇದೆ. ಸುಮಾರು 21 ಅಡಿಯ ಹನುಮನ ಮೂರ್ತಿ ಇವಾಗ ಸ್ಥಾಪನೆ ಆಗ್ತಾ ಇದೆ. ಇನ್ನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಇದೆ. ಸ್ನೇಹಿತರೆ, ನಮ್ ಜೋಡಿ ಹನುಮಂಗೌಡ ಸರ್ ಇದ್ದಾರೆ. ಈ ದೇವಸ್ಥಾನದ ಬಗ್ಗೆ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಅವ್ರು ನಮ್ಮೊಂದಿಗೆ ಹಂಚ್ಕೊಳ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ಈ ದೇವಸ್ಥಾನ ಬಗ್ಗೆ ಒಂದೆರಡು ವಿಷಯಗಳು ಹೇಳ್ತೀರಾ ಸರ್? ಮೊದಲನೇದಾಗಿ ಈ ಭರಮರಾಜ್ ಮೇಟಿ ಅವರ ಯೂಟ್ಯೂಬ್ ಚಾನಲ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಇಂಥ ಒಂದು ಸ್ಥಳವನ್ನು ಗುರುತಿಸಿ ಒಂದು ಶೋಧನೆ ಮಾಡ್ತಾ ಇದ್ದಾರೆ, ಈ ಒಂದು ದೇವಾಲಯವನ್ನು ಪರಿಚಯ ಮಾಡ್ತಿದ್ದಾರೆ. ಆದ ಕಾರಣಕ್ಕಾಗಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮೊದಲು ಈ ಒಂದು ಕೊಪ್ಪಳವನ್ನ ಕೋಪಣ ನಗರ ಅಂತೇಳಿ ಗುರುತಿಸ್ತಾ ಇದ್ರು. ಅಂದ್ರೆ ಇದು ಒಂದು ತಪ್ಪಲಿನಲ್ಲಿ ಕೂಡಿರ್ತಕ್ಕಂಥ ಒಂದು ಪ್ರದೇಶ. ಇದು ಸದಾ ತಪ್ಪಲಿನಿಂದ ಇರ್ತಿತ್ತು, ಗುಡ್ಡಗಾಡುಗಳಿಂದ ಕೂಡಿರ್ತಕ್ಕಂಥ ಪ್ರದೇಶ. ನೀವು ಈಗ ಆಲ್ರೆಡಿ ನೋಡ್ತಿರ್ಬೋದು, ಇಲ್ಲೆಲ್ಲ ಗುಡ್ಡಗಾಡುಗಳಿವೆ. ಇದೆಲ್ಲ ಹಳೆಯ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ತುಂಬಾ ಒಂದು ಕಾಡಿನಿಂದ ಕೂಡಿತ್ತು. ಇಲ್ಲಿ ಔಷಧಿಯ ಗಿಡಗಳನ್ನು ಒಳಗೊಂಡಿತ್ತು. ಅಂತ ಒಂದು ಸಂದರ್ಭದಲ್ಲಿ ಗವಿಮಠ ಅಂತೇಳಿ ಇಲ್ಲಿ ಸ್ಥಾಪನೆ ಆಗ್ತೈತಿ. ಆ ಗವಿಮಠದಲ್ಲಿ ಒಬ್ಬ ಸ್ವಾಮೀಜಿ ಹೈದರಾಬಾದ್ ಸಂಸ್ಥಾನವನ್ನು ಆಳ್ತಕ್ಕಂಥ ಒಬ್ಬ ದೊರೆಗೆ ಒಂದು ಔಷಧಿಯನ್ನು ಕೊಡ್ತಾನೆ. ಅವರು ಗುಣಮುಖರಾದಾಗ ಇಲ್ಲಿ ಎಷ್ಟೋ ದಾನಗಳು ಬರ್ತವೆ. ಆ ಒಂದು ಕಾಲದಿಂದನೂ ಇದೇನಾಗ್ತಾ ಬಂತು, ಅಭಿವೃದ್ಧಿ ಹೊಂದುತ್ತಾ ಬಂತು. ಕೋಪಣದಿಂದ ಏನಾಯ್ತು, ಇದು ಕೊಪ್ಪಳ ನಗರವಾಗಿ ನಿರ್ಮಾಣವಾಯಿತು. ಅಂಥದ್ರಲ್ಲಿ
ಅದಕ್ಕಿಂತ ಇಂದಿನ ಒಂದು ಕಾಲಘಟ್ಟದಲ್ಲಿ ಹೋದಾಗ ಚಾಲುಕ್ಯರ ಒಂದು ಕಾಲವೇಗ ಬರ್ತದೆ, ಕಾಲಘಟ್ಟ ಬರ್ತದೆ. ಆ ಕಾಲ ಒಂದು 12ನೇ ಶತಮಾನ ಕಾಲ ಆಗಿರ್ತದೆ. ಆ ಕಾಲದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಾಲಯ ಇದು ಒಂದು. ಯಾವಪ್ಪ ಅಂದ್ರೆ ಶಿವರಾತ್ರೇಶ್ವರ ದೇವಾಲಯ. ಮೊದಲು ಇದೇ ರೀತಿ ಆಗಿತ್ತು ಸರ್ ಇದು? ಮೊದಲು ಈ ದೇವಸ್ಥಾನ ಈ ರೀತಿಯಾಗಿ ಇರ್ಲಿಲ್ಲ. ಮೊದಲು ಇದು ಒಂದು ಚಿಕ್ಕದಾದ ಒಂದು ಲಿಂಗು ತರ ಇತ್ತು. ಮೇಲ್ಗಡೆ ಒಂದು ಬಂಡೆಯನ್ನ ಹಾಕಿಬಿಟ್ಟು ಅದಕ್ಕೊಂದು ಸುಣ್ಣವನ್ನು ಬೆಳೆದು ಲೇಪಿಸಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸ್ಥಳೀಯರು ಈ ದೇವಾಲಯವನ್ನ ಹೇಗಾದ್ರೂ ಮಾಡಿ ನಾವು ಅಭಿವೃದ್ಧಿ ಪಡಿಸಬೇಕು, ಇಲ್ಲಿರ್ತಕ್ಕಂಥ ಸ್ಥಳೀಯ ಇತಿಹಾಸವನ್ನು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಾವು ಹಬ್ಬಿಸಬೇಕಂತ ಹೇಳಿ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಸ್ಥಳೀಯರಾಗಿರ್ತಕ್ಕಂಥ ಗೆಳೆಯರು, ಸ್ನೇಹ ಬಳಗದವರು, ಮಿತ್ರರು, ಇತಿಹಾಸ ಪ್ರೇಮಿಗಳು, ಸ್ಥಳೀಯ ಚಾರಣ ಯಾತ್ರಿಗಳು ಸೇರ್ಕೊಂಡ್ಬಿಟ್ಟು ಈ ಸ್ಥಳವನ್ನು ಗುರುತಿಸಿ ಇದನ್ನ ಅಭಿವೃದ್ಧಿ ಪಡಿಸ್ಬೇಕಂತ ಹೇಳಿ ದಾನವನ್ನ ಮತ್ತ ಹಲವಾರು ಕೊಡುಗೆಗಳನ್ನು ತಗೊಂಡು ಬಂದು ಇಲ್ಲಿ ಏನ್ ಮಾಡಿದ್ರಂದ್ರೆ ಈ ಒಂದು ಹಳೆಯ ಒಂದು ಲಿಂಗುಗೆ ಯಾವುದೇ ಒಂದು ಧಕ್ಕೆಯನ್ನು ತರದ ಹಾಗೆ ಹಳೆಯದಾಗಿರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡದೆ ಅದಕ್ಕೆ ಒಂದು ಹೊಸದಾದ ಒಂದು ರೂಪವನ್ನು ಕೊಟ್ಟು ಈ ಒಂದು ಕೇದಾರನಾಥ ಸ್ಥಳದಲ್ಲಿರ್ತಕ್ಕಂಥ ದೇವಾಲಯದ ರೂಪದ ತರನೇ ಇಲ್ಲಿ ಕೂಡ ಏನ್ ಮಾಡಿದ್ರು, ಒಂದು ಅಲ್ಟ್ರೇಷನ್ ಮಾಡುವ ಮೂಲಕ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಈಗ ಎಷ್ಟೋ ಜನ ಆಸೆಗಳಿರ್ತಾವೆ. ನಮ್ಮಂತ ಬಡವರಿಗೆ ನಾವು ಯಾವ ಕಾಲದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲಪ್ಪ, ಉತ್ತರಾಖಂಡದಲ್ಲಿ ಹೋಗಿ ನಾವು ದರ್ಶನ ಪಡ್ಲಿಕ್ಕೆ ಆಗೋದಿಲ್ಲ, ಹೇಗಪ್ಪ ನಾವು ಮಾಡೋದು ಶಿವ ಅಂತ ಹೇಳಿ ಕೂತ್ಕೊಂಡಿರ್ತಾರೆ. ಅಂತ ಜನರು ಇಲ್ಲಿ ಬಂದು ದರ್ಶನವನ್ನು ಪಡೆದ್ರೆ ಆ ಒಂದು ಕಾಶಿ ವಿಶ್ವನಾಥನ ಏನು ದರ್ಶನ ಪಡೆದಷ್ಟೇ ಸಂತೋಷ ಇಲ್ಲಿ ಆಗ್ತೈತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸರ್, ಕೋಟೆ ಬಗ್ಗೆ ಏನಾರ ಗೊತ್ತಾ ಸರ್ ನಿಮ್ಗೆ? ಈ ಕೋಟೆ ಇದು ತುಂಬಾ ಇತಿಹಾಸದಲ್ಲಿ ಮತ್ತು ಚಳುವಳಿಯಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇಲ್ಲಿರ್ತಕ್ಕಂಥ ಈ ಕೋಟೆ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿದೆ. ಇಲ್ಲಿ ಏನಪ್ಪಾ ಅಂದ್ರೆ ಈ ಕೊಪ್ಪಳದ ಒಂದು ಸ್ಥಳೀಯ ಚಳುವಳಿಯಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಕ್ಕದ ತಾಲೂಕಾಗಿರ್ತಕ್ಕಂಥ ಮುಂಡ್ರಿಗಿ, ಆ ಮುಂಡ್ರಿಗಿಯಲ್ಲಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಿದ್ರು. ಅವ್ರ ಹೆಸರು ಮುಂಡರಗಿ ಭೀಮರಾಯ್ ಅಂತ ಹೇಳಿ. ಅವರು ಬ್ರಿಟಿಷರ ವಿರುದ್ಧ ದಂಗೆ ಇದ್ದಾಗ ಆ ಒಂದು ಸಂದರ್ಭದಲ್ಲಿ ಬ್ರಿಟಿಷರ ಕಣ್ತಪ್ಪಿಸಿಕೊಂಡು ಬಂದು ಈ ಕೋಟೆಯಲ್ಲಿ ಅವಿತುಕೊಂಡು ಕುಂತಿದ್ರು. ಯಾರು? ಭೀಮರಾಯ್ ಅವರು. ಈ ಒಂದು ಕೋಟೆ ಸ್ಥಾಪನೆ ಆಗಿದ್ದು ಚಾಲುಕ್ಯರ ಕಾಲದಲ್ಲಿ, 12ನೇ ಶತಮಾನದಲ್ಲಿ. ಅದೇ ಸರ್, ನಾನು ಹುಡುಕಾಡಿ ಸರ್, ಕೋಟೆ ಯಾರು ನಿರ್ಮಿಸಿದ್ರು ಅಂತ ಇನ್ನೂ ಗೊತ್ತಾಗ್ತಿಲ್ಲ ಸರ್. ಈ ಚಾಲುಕ್ಯರ ಕಾಲದಲ್ಲೇ ಅಂದ್ರೆ ಹಿಂದಿನ ಕಾಲದಲ್ಲೇ ಆಗಿನ ರಾಜರ ನಿರ್ಮಾಣ ಮಾಡಿದ್ರು. ಅಷ್ಟು ನಮ್ಗೆ ಇತಿಹಾಸ ಗೊತ್ತಿಲ್ಲ. ಅದೇ ಇದ್ರ ಬಗ್ಗೆ ಇತಿಹಾಸನೇ ಇಲ್ಲ ಅನ್ಸುತ್ತೆ ಸರ್. ನಾನು ಇತಿಹಾಸ ಇದೆ, ಕೊಪ್ಪಳದ ಇತಿಹಾಸವನ್ನು ಹುಡುಕ್ತಾ ಹೋದಾಗ ಸಿಗ್ತದೆ. ಈ ಕೋಟೆಯನ್ನು ಯಾರು ಕಟ್ಟಿದ್ದಾರೆ, ಯಾವ ಕಾಲದಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿ ನಾವು ಕೊಪ್ಪಳದ ಇತಿಹಾಸವನ್ನು ನೋಡ್ತಾ ಹೋದಾಗ ಸಿಗ್ತೈತೆ. ನಿಮಗೆ ಕೊಪ್ಪಳದ ಇತಿಹಾಸ ಸಿಗಬೇಕಾದ್ರೆ ಡಾಕ್ಟರ್ ಸಿದ್ದಲಿಂಗಪ್ಪ ಸರ್ ಅಂತ ಹೇಳಿ, ಅವರು ಶ್ರೀ ಗವಿಸಿದ್ದೇಶ್ವರ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಒಂದಿಷ್ಟು ಈ ಕೊಪ್ಪಳದ ನಗರದ ಮೇಲೆ, ಕೊಪ್ಪಳದ ಸ್ಥಳೀಯ ಇತಿಹಾಸದ ಮೇಲೆ ಕೆಲವೊಂದಿಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಅವರ ಒಂದು ಪುಸ್ತಕಗಳನ್ನು ಓದುತ್ತಾ ಹೋದಾಗ ಅವರು ಆ ಪುಸ್ತಕಗಳಲ್ಲಿ ಕೊಪ್ಪಳದ ಇತಿಹಾಸ ಸಂಪೂರ್ಣವಾಗಿ ದೊರಕುತ್ತೈತೆ. ಅವರು ಇಲ್ಲಿ ಕೊಪ್ಪಳದಲ್ಲಿ 2 ಶಾಸನಗಳಿದಾವೆ. ಒಂದು ಗವಿಮಠ ಶಾಸನ, ಇನ್ನೊಂದು ಪಾಲ್ಕಿಗುಂಡು ಶಾಸನ ಅಂತ ಹೇಳಿ. ಇವು ಅಶೋಕನ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಶಾಸನಗಳು. ಆ ಶಾಸನಗಳ ಕುರಿತೇ ಒಂದು ಗ್ರಂಥವನ್ನ ಮಂಡನೆ ಮಾಡಿದ್ದಾರೆ. ಸರ್, 1 ಎಕರೆ ಗವಿಮಠದ ಹಿಂದ್ಗಡೆ ಇದೆ ಸರ್. ಒಂದು ಗವಿಮಠ ಶಾಸನ ಗವಿಮಠದ ಹಿಂದ್ಗಡೆ ಇದೆ. ಇನ್ನೊಂದು ಪಾಲ್ಕಿಗುಂಡು ಶಾಸನ ಶ್ರೀ ಮಳೆಮಲ್ಲೇಶ್ವರ ಅಂತ ಒಂದು ದೇವಸ್ಥಾನ ಹಿಂದ್ಗಡೆ ಇದೆ. ಅಲ್ಲಿ ಒಂದು ಪಾಲ್ಕಿಗುಂಡು ಅಂತ ಮೇಲೆ ಇದೆ. ಅಲ್ಲಿ ಪಾಲ್ಕಿಗುಂಡು ಶಾಸನ ಅಂತ 2ನೇ ಶಾಸನ. 2 ಅಶೋಕನ ಕಾಲದಿಂದ, 2 ಶಾಸನಗಳು ಕೂಡ ಅಶೋಕನ ಕಾಲಕ್ಕೆ ಸಂಬಂಧ. 2 ಅಶೋಕನ ಕಾಲದಂದು, ಇದು ಚಾಲುಕ್ಯರ ಕಾಲದಂದು ಇಲ್ಲ. 2 ಅಶೋಕನ ಕಾಲದೊಳಗೂ ಈ ದೇವಸ್ಥಾನ ನಿರ್ಮಾಣ ಆಗಿತ್ತು, ಶಿವಲಿಂಗ ನಿರ್ಮಾಣವಾಗಿತ್ತು ಚಾಲುಕ್ಯರ ಕಾಲದಲ್ಲಿ. ಓಕೆ ಸರ್, ತುಂಬಾ ಖುಷಿ ಆಯ್ತು ನಿಮ್ ಜೋಡಿ ಮಾತಾಡಿ. ತುಂಬಾ ಧನ್ಯವಾದಗಳು ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಈ ದೇವಸ್ಥಾನದ ಪರಿಚಯ. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಮತ್ತೆ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪರಮರಾಜ್ ಮೇಟಿ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಧನ್ಯವಾದಗಳು. Your attention please.